ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸ ರಾಜರತ್ನನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯೇ ನೆನೆದು ಪ್ರೀತಿ ಹಂಚಿರುವ. ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ. ಅವ್ರಿಗೆ ಹುಟ್ಟಿದ ಹಬ್ಬದ ಜನ್ಮೋತ್ಸವ ಒಳ್ಳೇದಾಗ. ನಮ್ಮ ಹೆಸರು ಶಿವಾನಂದ. ಹೇಳಿ, ತಾವೇನು ಹೇಳ್ತೀರಾ? ಒಂದು ನಮ್ಮ ಶ್ರೀನಿವಾಸ್ ನಮ್ಮವರಿಂದ ನಾವು ಯಾವಾಗಲೂ ಅಭಿಮಾನಿಯಿಂದ ಮಾಡ್ತಾ ಇದ್ದಪ್ಪ. ಯಾವತ್ತಿಗೆ ಅದೇ ಅಭಿಮಾನಿ ನಮ್ಮ ಕಾಂಗ್ರೆಸ್ ಯಾವತ್ತಿಗೆ ಬದಲೇ ಹಂಗಲ್ಲ ನಾವು. ಅಲ್ಲ, ನಂದಿಗಾವಿ ಶ್ರೀನಿವಾಸ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ಲ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೇದೇ ಮಾಡ್ತಾವೆ ನಾವು. ಯಾವತ್ತಿಗೆ ಅವ್ರ ಬಗ್ಗೆ ನಾವು ಯಾವಾಗ ಇಲ್ಲ ಬದಲೇ ಹಂಗಲ್ಲ ನಾವು. ಶ್ರೀನಿವಾಸ್ ಬಗ್ಗೆ ಹೇಳ್ಬೇಕಂದ್ರೆ ಸರಳ ಸಜ್ಜನ ವ್ಯಕ್ತಿ, ಎಲ್ಲರನ್ನೂ ಆತ್ಮೀಯವಾಗಿ ಕಾಣ್ತಕ್ಕಂಥ ವ್ಯಕ್ತಿ. ಮತ್ತು ಮೇಲು ಕೀಳು ಕೀಳಿರ್ಮೆ ಮೇಳಿರ್ಮೆ ಅದನ್ನೆಲ್ಲ ಒಂದು ಬದಿಗೊತ್ತಿ ಸಮಚಿತ್ತದಿಂದ ಎಲ್ಲರನ್ನೂ ನೋಡ್ತಾರೆ. ದೊಡ್ಡವರೇ ಇರ್ಬೋದು ಚಿಕ್ಕವರೇ ಇರ್ಬೋದು ಎಲ್ಲರನ್ನೂ ಸಮನಾಗಿ ಕಾಣ್ತಾರೆ. ಮತ್ತು ಕಷ್ಟ ಅಂತ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಸ್ಪಂದಿಸ್ತಾರೆ. ಅವರು ನಿರಂತರವಾಗಿ ಈ ತಾಲೂಕಿನಾದ್ಯಂತ ಅನೇಕ ಜನಪರ ಕಾರ್ಯಕ್ರಮಗಳನ್ನ ನೀಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಅಲ್ಪ ಮತದಿಂದ ಅವರು ಪರಾಜಯಗೊಂಡಿದ್ದರೂ ಸಹ ಎದೆಗುಂದಿದೆ ಅಂದಿನಿಂದ ಇಂದಿನವರೆಗೂ ಸಹ ಅವರು ಜನಪರವಾದ ಕಾರ್ಯಕ್ರಮಗಳಿಗೆ ಮತ್ತು ಜನರ ಸೇವೆಗಾಗಿ ಅವರು ಅನೇಕ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಏನು ರಾಜ್ಯ ಸರ್ಕಾರ ಅವರಿಗೆ ತಾಲೂಕು ಗ್ಯಾರಂಟಿ ಅನುಷ್ಠಾನದ ತಾಲೂಕು ಅಧ್ಯಕ್ಷರಾಗಿ ನೇಮಕ ಮಾಡಿದ ಮೇಲೆ ಅನೇಕ ಕಾರ್ಯಕ್ರಮಗಳನ್ನ ಬಡವರ ಪರವಾಗಿ ಸಾರ್ವಜನಿಕರಿಗೆ ಏನು ಸರ್ಕಾರದ ಕಾರ್ಯಕ್ರಮಗಳಿವೆ ಅವು ಮುಟ್ತಕ್ಕಂಥ ಕೆಲಸಗಳನ್ನ ಮತ್ತು ಯಾರೇ ಅವರಿಗೆ ನನಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಬಂದಾಗ ಅವರಿಗೆ ಅತ್ಯಂತ ಸೂಕ್ತ ಸಮಯದಲ್ಲಿ ಸೂಕ್ತವಾದ ಕೆಲಸಗಳನ್ನ ಅವರು ಮಾಡ್ತಾ ಇದ್ದಾರೆ. ಇಂಥ ವ್ಯಕ್ತಿ ನಮ್ಮ ಕ್ಷೇತ್ರದಲ್ಲಿ ಮತ್ತು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥದ್ದು ಅತ್ಯಂತ ನಮ್ಮ ಭಾಗ್ಯ. ಅವರು ಮುಂದಿನ ದಿನಗಳಲ್ಲಿ ಈ ತಾಲೂಕಿನ ಜನ ಅವರಿಗೆ ಆಶೀರ್ವಾದ ಮಾಡಿ ಈ ರಾಜ್ಯದಲ್ಲಿ ಅವರು ಮುಂದಿನ ದಿನಗಳಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಅವರಿಗೆ ರಾಜಕೀಯ ಭವಿಷ್ಯ ಉಜ್ವಲವಾಗಿರಲಿ ಅಂತಂದೇಳಿ ನಾನು ಈ ಶುಭ ಸಂದರ್ಭದಲ್ಲಿ ಅವರಿಗೆ ಹಾರೈಸ್ತಾ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಸೇನಣ್ಣರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು. ಜನರಿಂದ ಆಯ್ಕೆಯಾಗಿ ಅಭಿವೃದ್ಧಿ ತಾಲೂಕು ಅಭಿವೃದ್ಧಿ ಆಗಬೇಕಂತ ವ್ಯಕ್ತಿ ಮುಂದೆ ಬರಬೇಕು. ಪ್ರತಿಯೊಬ್ಬರಿಗೂ ಜನಸಂಪರ್ಕ ಯಾವಾಗಲೂ ಇರ್ತಾರೆ. ಅವರು ಯಾರ ಬಡವ ಬಲಿದ ಯಾರು ಎಲ್ಲರಿಗೂ ಜನಸಂಪರ್ಕ ಇರ್ತಾರೆ, ಸದಾ ಸಿಗ್ತಾರೆ. ಇಂಥವ್ರು ಆಯ್ಕೆ ಬಂದರೆ ತಾಲೂಕು ಅಭಿವೃದ್ಧಿ ಆಗ್ತದೆ. ಅದು ನಮ್ಮ ಆಶಯ. ಅವ್ರಿಗೆ ಶುಭಾಶಯ ಹೇಳ್ತೀನಿ, ಅಭಿನಂದಿಸ್ತೀನಿ. ಮತ್ತು ಅವ್ರು ಆಯ್ಕೆಯಾಗಿ ಬರಲಿ ಮುಂದಿನ ಎಲೆಕ್ಷನ್ ಅಂತ ಹೇಳಿ ನಾನು ಅಭಿನಂದಿಸ್ತೇನೆ. ನಂದಿಗಾವಿ ಶ್ರೀನಿವಾಸ್ ಅವರ ಜನ್ಮದಿನಕ್ಕೆ ಶುಭಾಶಯ ನಾನು ಕೋರ್ತೇನೆ. ನಂದಿಗಾವಿ ಶ್ರೀನಿವಾಸ್ರವರು
ಉದಯೋನ್ಮುಖ ರಾಜಕಾರಣಿಗಳು ಅವರ ರಾಜಕೀಯ ಭವಿಷ್ಯ ಮುಂದಿನ ಜೀವನದಲ್ಲಿ ಉಜ್ವಲ ಆಗಲಿ ಅನ್ನೋದೇ ನನ್ನ ಹೆಬ್ಬಯಕೆ. ಅದನ್ನೇ ಆ ರೀತಿ ಆಗಲಿ ಅನ್ನೋದು, ಯಾಕೆಂದರೆ ಹಲವಾರು ಕನಸುಗಳನ್ನು ಕಟ್ಕೊಂಡಿದ್ದಾರೆ. ರಾಜಕೀಯ ರಂಗದಲ್ಲಿ ಮುಂದೆ ಬರಬೇಕಂತ ಹಂಬಲ ಇದೆ. ಅವರ ಸ್ನೇಹಜೀವಿಗಳು, ಈ ಸ್ನೇಹಜೀವಿಗಳು ಏನು ಇದೆ ಇದು ಮತಗಳ ಮೂಲಕ ರೂಪುಗೊಂಡು ಅವರು ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಎನ್ನುವುದೇ ನನ್ನ ಹಾರೈಕೆ. ಧನ್ಯವಾದ. ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ನಂದಿಗಾವಿ ಶ್ರೀನಿವಾಸ್ ಅವರ ಇವತ್ತು ಹುಟ್ಟುಹಬ್ಬಕ್ಕೆ ಸಾಕಷ್ಟು ಜನ ಎಲ್ಲ ಭಾಳ ಅವರ ಅಭಿಮಾನಿಗಳು, ಅವರ ಸ್ನೇಹಿತರು, ಹಿತೈಷಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಅದ್ರ ಒಟ್ಟಿಗೆ ನಾನು ಕೂಡ ಬಂದಿದ್ದೀನಿ. ಅವರಿಗೆ ಶುಭ ಹಾರೈಸಿ ಭಗವಂತ ಅವರಿಗೆ ಆಯುಷು, ಹೆಚ್ಚಿನ ಅಧಿಕಾರ ಎಲ್ಲದನ್ನು ನೀಡಲಿ ಅಂತಂದೇಳಿ ಹರಿಹರೇಶ್ವರನಲ್ಲಿ ಹಾಗೂ ತಾಯಿ ದುಗ್ಗಮ್ನಲ್ಲಿ ಪ್ರಾರ್ಥಿಸಿ ಅವರಿಗೆ ಒಳ್ಳೆಯದಾಗಲಿ, ಆಯುಷ್ ಕೊಡಲಿ ಅಂತಂದೇಳಿ ಕೇಳ್ಕೊಳ್ತಿದ್ದೀನಿ. ಶ್ರೀನಿವಾಸರ ಶುಭಾಶಯಗಳು. ಎಲ್ಲದೂ ಒಳ್ಳೆಯದಾಗಲಿ ಅವ್ರು ಶ್ರೀನಿವಾಸರಿಗೆ. ಸೀನನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರಿಗೆ ದೇವರು ಆಯುಷ್ಯ, ಆರೋಗ್ಯ ಹಾಗೂ ಉನ್ನತ ಸ್ಥಾನಮಾನಗಳಲ್ಲಿ ದೇವರಲ್ಲಿ ಕೇಳ್ಕೊತೀವಿ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರ ಅಧ್ಯಕ್ಷರು ಆಗಿರತಕ್ಕಂಥ ನಂದಿಗಾವಿ ಶ್ರೀನಿವಾಸ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ 46ನೇ ವರ್ಷದ ಹೀಗೆ ನಡೆಯಕತ್ತೈತಿ. ಅವ್ರಿಗೆ ದೇವರು ಒಳ್ಳೇದು ಮಾಡಿ ಆರೋಗ್ಯ ಚೆನ್ನಾಗಿಟ್ಟು ಅವ್ರಿಗೆ ಮುಂದಿನ MLA ಅವರು ಗೆದ್ದು ಬಂದು ಆರ್ಸ್ ಬಂದು ಅಧಿಕಾರಿ ಹರಿಹರದಲ್ಲಿ ಒಳ್ಳೆ ಕೆಲಸ ಮಾಡಲಿ ಅಂಥೇಳಿ ನಾವು ಹಾರೈಸ್ತೇನೆ. ಹುಟ್ಟುಹಬ್ಬ ಶುಭಾಶಯಗಳು. ನಮ್ಮ ಕಾಂಗ್ರೆಸ್ ಮುಖಂಡರಾದ ನಂದಿಗಾವಿ ಶ್ರೀನಿವಾಸ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ನಂದಿಗಾವಿ ಶ್ರೀನಿವಾಸರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ರಾಜ್ಯ ಸರ್ಕಾರ ತಂದಿರತಕ್ಕಂಥ ಪಂಚ ಗ್ಯಾರಂಟಿಗಳ ಹರಿಹರ ತಾಲೂಕು ಅಧ್ಯಕ್ಷರು ಆದಂತಹ ಹಾಗೂ ಕಾಂಗ್ರೆಸ್ ಮುಖಂಡರಾದಂಥ ನಂದಿಗಾವಿ ಶ್ರೀನಿವಾಸ್ ಅವರಿಗೆ ಹಾರ್ದಿಕ ಹುಟ್ಟುಹಬ್ಬದ ಶುಭಾಶಯಗಳು. ಹರಿಹರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ನಂದಿಗಾವಿ ಶ್ರೀನಿವಾಸ್ ಅವರ 47ನೇ ಜನ್ಮದಿನದ ಆರ್ಥಿಕ ಶುಭಾಶಯಗಳು. ದೇವರು ಅವರಿಗೆ ಆರೋಗ್ಯ ಕೊಟ್ಟು ಮುಂದೆ ನಮ್ಮ ಹರಿಹರ ತಾಲೂಕಿನ ಅಭಿವೃದ್ಧಿ ಹರಿಕಾರರಾಗಿ ಜನಪ್ರಿಯ ಶಾಸಕರಾಗಿ ಮುಂದೆ ಬರಲಿ ಅಂತ ನಾನು ಹಾರೈಸುತ್ತೇನೆ. ಧನ್ಯವಾದಗಳು. ಹರಿಹರ ತಾಲೂಕಿನ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರಾದ ಶ್ರೀಮಾನ್ ನಂದಿಗಾವಿ ಶ್ರೀನಿವಾಸ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. 46ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯ. ಹುಟ್ಟುಹಬ್ಬದ ಶುಭಾಶಯಗಳು. ವೀಕ್ಷಕರೇ, ಈಗ ತಾನೇ ನಮಗೆ ಏನು ನಂದಿಗಾವಿ ಶ್ರೀನಿವಾಸ್ ಅವರ ಹುಟ್ಟುಹಬ್ಬವನ್ನು ಶುಭಾಶಯ ಕೋರಿ ಬಂದಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ವಾಗೀಸ್ವಾಮಿ. ನಂದಿಗಾವಿ ಶ್ರೀನಿವಾಸ್ ಅವರಿಗೆ ಇವತ್ತಿನ ದಿನ ಏನು ಹುಟ್ಟಿದಬ್ಬ ಆಚರಣೆ ಮಾಡ್ತಾ ಇದ್ದಾರೆ, ನಮ್ಮ ಹರಿಹರ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಹುಟ್ಟಿದಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಅವ್ರಿಗೆ 46 ತುಂಬಿ 47ನೇ ವರ್ಷ ಅವರು ಹುಟ್ಟಿದಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಅವ್ರನ್ನೂ ಸಹಿತ ನಮ್ಮ ಹರಿಹರ ಜನತೆ ಭಾಳ ನಿರೀಕ್ಷೆಯಲ್ಲಿದೆ. ಅವರಿಗೆ ಒಂದು ಅಧಿಕಾರ ಸಿಕ್ಕು ಬರುವಂಥ ದಿವಸದಲ್ಲಿ ಅವರಿಗೂ ಸಹಿತ ದೇವರ ಆಶೀರ್ವಾದ ಇದ್ದು ಅಧಿಕಾರ ಸಿಕ್ಕು ಜನರು ಆಶೀರ್ವಾದ ಮಾಡಲಿ, ನಮ್ಮ ಕ್ಷೇತ್ರಕ್ಕೆ ಉತ್ತಮವಾದ ಕೆಲಸವನ್ನು ಮಾಡುವಂತಹ ಶಕ್ತಿ ಅವರಲ್ಲಿದೆ. ದೇವರು ಅವರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಈ ಮೂಲಕ ಹಾರೈಸ್ತೇನೆ. ನಂದಿಗಾವಿ ಶ್ರೀನಿವಾಸ್ ಅವರಿಗೆ ನಮ್ಮ ತಾಲೂಕಿನ ಎಲ್ಲ ಎಲ್ಲ ಸಮಾಜದ ಪರವಾಗಿ, ಆಮೇಲೆ ಎಲ್ಲ ಮುಖಂಡರ ಪರವಾಗಿ ಅವರಿಗೆ 47ನೇ ವರ್ಷದ ಶುಭಾಶಯಗಳನ್ನು ಕೋರುತ್ತೇವೆ. ಹರಿಹರ ತಾಲೂಕಿನ ಒಂದು ಕಾಂಗ್ರೆಸ್ ಮುಖಂಡರು ಮತ್ತು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಶ್ರೀನಿವಾಸ್ ಅವರ ಹುಟ್ಟುಹಬ್ಬದ ಒಂದು ಶುಭಾಶಯ ಕೋರುತ್ತಾ ಎಲ್ಲರಿಗೂ ಅವ್ರಿಗೂ ಆರೋಗ್ಯ ದೇವರು ಒಳ್ಳೆಯದು ಮಾಡಲಿ ಅಂತ ನಾನು 2 ಮಾತು ತಿಳಿಸ್ತಾ ಇದ್ದೀನಿ. ಆತ್ಮೀಯರು, ಈಗಾಗಲೇ ಏನು ರಾಘವೇಂದ್ರ ಮಠದ ಸಮುದಾಯ ಭವನದಲ್ಲಿ ನಂದಿಗಾವಿ ಶ್ರೀನಿವಾಸ್ ಅವರ 47ನೇ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊಂತಂದರೆ ಅಭಿಮಾನಿ ಬಳಗದಿಂದ ಈ ಒಂದು ಸರಳವಾಗಿ ಆಚರಣೆ ಮಾಡ್ಕೊಂತಂದರೆ ಇದ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ ಅನ್ನೋದು ಮಾತಾಡೋಣ. ಸರ್ ಹೇಳಿ ಸರ್, ತಾವು ಕಳೆದ ಬಾರಿ ಅದ್ದೂರಿಯಾಗಿ ಈ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಿರಿ. ಈ 46 ತುಂಬಿ 47ಕ್ಕೆ ಪಾದಾರ್ಪಣೆ ಮಾಡಿದಿರಿ. ನಿಮ್ಮ ಅಭಿಮಾನಿ ಬಳಗ ಭಾಳ ಖುಷಿಯಿಂದ ಅದಾರ. ಯಾವ ರೀತಿ ಅಭಿಮಾನಿ ಬಳಗ ಕೇಳ್ತೀರಾ? ಇಲ್ಲ, ಇವತ್ತು ಯಾಕಂದರೆ ನಮ್ಮ ಆ್ಯಕ್ಚುಲಿ ಇನ್ನೂ ಜೋರಾಗ್ತಾಯಿತ್ತು. ನಾನೇ ಎಲ್ಲರಿಗೂ ಹೇಳಿ, ನಾನು ಯಾರಿಗೂ ಫೋನ್ ಮಾಡಿಲ್ಲ. ಹೋದ ವರ್ಷ ಎಲ್ಲರಿಗೂ ಫೋನ್ ಮಾಡಿ ನಮ್ಮ ಪೂಜೆ ಇದೆ ಇನ್ವೈಟ್ ಮಾಡಿದ್ದೆ ಎಲ್ಲರಿಗೂ. ನಮ್ಮ ಅಭಿಮಾನಿಗಳ ಬಳಗದವರು ಕೂಡ ಎಲ್ಲರಿಗೂ ಫೋನ್ ಮಾಡಿ ಕರೆದಿದ್ದರು. ಬಟ್ ಈ ಸರಿ ಒಂದು ದುರಂತ ಏನಂದರೆ, ನಮ್ಮ ಜಿಲ್ಲೆಯ ದಣಿ, ನಮ್ಮ ಹಿರಿಯರು, ನಮ್ಮ ರಾಜ್ಯದ KPCC ಟ್ರೆಜರರ್ ಆಗಿದ್ದರು ತುಂಬ ದಿವಸ, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು, ದಾನಿಗಳಾಗಿದ್ದರು.
ಶಾಮನೂರು ಶಿವಶಂಕರಪ್ಪನವರು, ನಮ್ಮ ಜಿಲ್ಲಾ ಮಂತ್ರಿಗಳ ತಂದೆಯವರು, ನಮ್ಮ ಇಡೀ ಜಿಲ್ಲೆಗೆ ಅವರು ಒಂಥರ ದಣಿ ಇದ್ದಂಗಿದ್ರು, ಎಲ್ಲ ನೆರಳಾಗಿದ್ದರು. ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಬಟ್ ಅಗಲಿರೋ ವಿಷಾದದಲ್ಲಿ ನಾವು ಈ ಥರ ವಿಜೃಂಭಣೆಯಿಂದ ಮಾಡೋದು ಸರಿಯಲ್ಲ ಅಂತ ಹೇಳಿ ಎಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡಿದಾಗ ಸಣ್ಣದಾಗಿ ಪೂಜೆ ಮಾಡಿ ನಾನು ಅಲ್ಲೇ ಕೂತಿರ್ತೀನಿ, ಅಲ್ಲೇ ಬರ್ರಿ, ಬಟ್ ಎಲ್ಲೂ ಹೊರಗಡೆ ಹೋಗಲ್ಲ ಅಂತ ಹೇಳಿ ಒಂದು ತೀರ್ಮಾನ ಮಾಡ್ಕೊಂಡು ಇಲ್ಲಿ ಕೂತಿದ್ವಿ. ಬಟ್ ಯಾರೂ ಫೋನ್ ಮಾಡಿಲ್ಲ. ಫೋನ್ ಮಾಡಲಿಲ್ಲ ಅಂದರೂ ಕೂಡ ಒಂದು ವಾಟ್ಸಪ್ ಮೆಸೇಜ್ ಅದನ್ನು ನೋಡಿ ಇಷ್ಟೊಂದು ಜನ ಅಭಿಮಾನಿಗಳು ಎಲ್ಲ ನಮ್ಮ ಸಹಪಾಠಿಗಳಿರ್ಬೋದು, ನನ್ನ ಆಶೀರ್ವಾದ ಮಾಡೋಕ್ಕೆ ನನ್ನ ಏಳಿಗೆಗೆ ಯಾರು ನನ್ನ ವೆಲ್ ವಿಷರ್ಸು ಮೇಜರ್ ನನ್ನ ವೆಲ್ ವಿಷರ್ಸ್ ಎಲ್ಲ ಬಂದಿದ್ದಾರೆ ನನ್ನ ಬರ್ತಡೇ ವಿಶ್ ಮಾಡಲಿಕ್ಕೆ. ಮೊಟ್ಟ ಮೊದಲನೇ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ. ಬಟ್ ಈಗೇನು ಸಿಂಪಲ್ಲಾಗಿ ಹೋಗ್ತಾಯಿದೆ, ಇದೇ ಥರ ಇನ್ನು ಸಿಂಪಲಾಗಿ ಇನ್ನೊಂದು 2 ತಾಸು ಮುಗಿದ್ರೆ ಮುಗಿತೈತೆ. ಒಳ್ಳೆಯದಾಗಲಿ ಎಲ್ಲರಿಗೂ. ಮತ್ತು ಬಂದಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಸಾಕಷ್ಟು ಈಗ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳು, ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಅವರ ಒಂದು 40ನೇ ಹುಟ್ಟುಹಬ್ಬದ ದಿನದ ಲೆಕ್ಕದ ಬಿಟ್ಟು ಅವ್ರ ಮುಂದಿನ ಒಂದು ರಾಜಕೀಯ 28ಕ್ಕೆ ಉಜ್ವಲವಾಗಲಿ ರಾಜಕೀಯ ಭವಿಷ್ಯ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ತಾವು ಅಭಿಮಾನಿಗಳಿಗೂ ಮತ್ತು ತಾಲೂಕಿನ ಜನತೆಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಅಭಿಮಾನಿಗಳಿಗೂ ತಾಲೂಕಿನ ಜನತೆಗೂ ಏನು ಹೇಳೋದಂದರೆ, ಕೆಲಸ ಮಾಡೋರಿಗೆ ಒಂದು ಅವಕಾಶ ಕೊಡ್ರಿ. ಈಗ ಸೋತಿದ್ರು ಕೂಡ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಎಲ್ಲರಿಗೂ ಗೊತ್ತಾಗ್ತಾಯಿದೆ. ಸೊ ನಾನು ಯಾವುದೇ ರೀತಿ ಆಸೆ ಆಮಿಷಕ್ಕೆ ಒಳಗಾಗೋನಲ್ಲ, ನಾನು ಕೆಲಸ ಮಾಡೋರಿಗೆ ಎಲ್ಲರೂ ಸೇರಿ ಒಂದು ಅವಕಾಶ ಕೊಡ್ರಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ ಅವ್ರ ಹತ್ರ ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ನಮ್ಮ ನಂದಿಗಾವಿ ಶ್ರೀನಿವಾಸ ಅಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳ. ದೇವರು ಅವರಿಗೆ ಆರೋಗ್ಯ ಆಯುಸ್ಸು ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೇನೆ. ಇವತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಶ್ರೀನಿವಾಸ್ ನಂದಿಗಾವಿಯವರ ಹುಟ್ಟುಹಬ್ಬ. ಎಲ್ಲ ಅಭಿಮಾನಿಗಳು ಇವತ್ತು ಸಂಭ್ರಮದಿಂದ ಆಗಮಿಸಿ ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಿ ಶುಭ ಕೋರ್ತಾ ಇದ್ದಾರೆ. ನಾವು ಕೂಡ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೇವೆ. ನಂದಿಗಾವಿ ಶ್ರೀನಿವಾಸ್ ಅವರ 47ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು ಇವತ್ತು ಈ ವರ್ಷ ಭಾಳ ಅದ್ಧೂರಿಯಾಗಿ ಆಚರಿಸಬೇಕಂತ ಭಾಳ ಇತ್ತು. ಆದರೆ ನಮ್ಮ ಜನನಾಯಕರು, ಧೀಮಂತ ನಾಯಕರು, ದಾನಿಗಳು ಆದಂಥ ಎಸ್ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ಈ ಒಂದು ಕಾರ್ಯಕ್ರಮವನ್ನು ಭಾಳ ಸರಳವಾಗಿ ಸತ್ಯನಾರಾಯಣ ಪೂಜೆ ಆಚರಿಸಿ ಸರಳವಾಗಿ ಆಚರಿಸ್ತಾ ಇದ್ದಾರೆ. ಅವರಿಗೆ ಮುಂದಿನ ಭವಿಷ್ಯದಲ್ಲಿ ಒಳ್ಳೆ ಭವಿಷ್ಯ ಸಿಗಲಿ. ಆ ಸತ್ಯನಾರಾಯಣ ಸ್ವಾಮಿ ಹಾಗೂ ರಾಘವೇಂದ್ರ ಸ್ವಾಮಿ, ಹರಿಹರೇಶ್ವರ ಎಲ್ಲ ದೇವರ ಆಶೀರ್ವಾದ ಅವ್ರಿಗೆ ತರಲಿ. ಅವ್ರು ಏನೇನು ಮುಂದಿನ ಭವಿಷ್ಯದಲ್ಲಿ ಏನೇನು ಆಶೆ ಪಟ್ಟಿದ್ದಾರೋ ಅವೆಲ್ಲ ಈಡೇರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಕಾಂಗ್ರೆಸ್ ಮುಖಂಡರಾದ ನಂದಿಗಾವಿ ಶ್ರೀನಿವಾಸ್ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಆ ದೇವರಲ್ಲಿ ಬೇಡ್ಕೊಂತೀವಿ. ಶ್ರೀನಿವಾಸ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮುಖ್ಯವಾಗಿ ಅವರು ಈ ಸರಿ ಭಾಳ ಅದ್ದೂರಿಯಾಗಿ ಮಾಡಬೇಕಂತಿದ್ರು. ರೇವಣ್ ಸಿದ್ದಪ್ಪರು ಹೇಳಿದಾಗೆ ನಮ್ಮ ದಾವಣಗೆರೆ ದಣಿಗಳು ಶಿವಶಂಕರಪ್ಪನವರು ಹೋಗಿರೋದ್ರಿಂದ ಇದನ್ನು ಭಾಳ ಸಿಂಪಲ್ಲಾಗಿ ಮಾಡ್ತಾಯಿದ್ದಾರೆ. ಮುಂದೆ ಬರುವಂಥ ಎಲ್ಲ ದಿವಸಗಳಲ್ಲಿ ಅವರ ಎಲ್ಲ ಆಸೆ ಆಕಾಂಕ್ಷೆ ಈಡೇರಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಂದಿಗಾವಿ ಶ್ರೀನಿವಾಸ್ ರವರು ಇವತ್ತು ಏನು ಈ ಒಂದು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಶ್ರೀನಿವಾಸ್ NH ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರ ಅಪೇಕ್ಷೆಯಂತೆ ದೇವರು ಅವರಿಗೆಲ್ಲ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಸಿದ್ಧಾರೂಢರಲ್ಲಿ ಪ್ರಾರ್ಥಿಸುತ್ತೇನೆ. ವೀಕ್ಷಕರೇ, ಏನೀಗಾಗಲೇ ನಂದಿಗಾವಿ ಶ್ರೀನಿವಾಸ ಅವರ ಹುಟ್ಟುಹಬ್ಬ ಆಚರಣೆಗೆ ಶುಭಾಶಯನ ಕೋರಿ ಬಂದಿದ್ದಾರೆ. ಅವರೊಂದಿಗೆ ನಾವು ಮಾತಾಡೋಣ. ಹೇಳಿ ಮೇಡಮ್, ಏನು ಅನಿಸುತ್ತೆ ನಿಮ್ಮ ನಂದಿಗಾವಿ ಶ್ರೀನಿವಾಸ ಅವ್ರ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕ್ಷಮಿಕಾ ಅಂತ. ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ತಮ್ಮ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ಕೊತಾರೆ. ಅದೇ ರೀತಿಯಾಗಿ ಹರಿಹರದ ಉಜ್ವಲ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥ ನಮ್ಮ ನಂದಿಗಾವಿ ಶ್ರೀನಿವಾಸ್ ಸರ್ ಅವರು ತುಂಬಾ ಅಚ್ಚುಕಟ್ಟಾಗಿ ತಮ್ಮ ಸರಳ ಸಜ್ಜನಿಕೆಯಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದಾರೆ. ಅವರಿಗೆ ನಮ್ಮ ಹರಿಹರದ ಜನತೆ ಪರವಾಗಿ, ನನ್ನ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾವು ಹೇಳ್ತಾ ಇದ್ದೀವಿ. ನಮ್ಮೆಲ್ಲ ಮಂಗಳ ಮುಖ್ಯರ ಕಡೆಯಿಂದನೂ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ. ದೇವರು ಅವರಿಗೆ ಅವರ ಇಷ್ಟಾರ್ಥಗಳನ್ನು ಈಡೇರಿಸಲಿ. ಮುಂದಿನ ಉಜ್ವಲ ಭವಿಷ್ಯ, ರಾಜಕೀಯ ಭವಿಷ್ಯ ಅವ್ರದ್ದು ಚೆನ್ನಾಗಾಗಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಿ. ಎಲ್ಲರೂ ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ
ವಿನಯದಿ ಹೀಗೆ ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು. ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜ ನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ನಮ್ಮ ಆತ್ಮೀಯ ಮಿತ್ರ ಅವರು ಇವತ್ತು ಹುಟ್ಟಿದ ಹಬ್ಬ. ದೇವ್ರು ಒಳ್ಳೇದು ಮಾಡಲಿ, ಆಯುಷ್ಯ ಹೆಚ್ಚಿನ ಸ್ಥಾನಗಳನ್ನು ಕೊಟ್ಟು ಚೆನ್ನಾಗಿಟ್ಟಿರಲಿ. ಈ ಹರಿಹರ ಜನ ಆಶೀರ್ವಾದ ಅವ್ರ ಮೇಲೆ ಇದೆ. ಹರಿಹರ ಜನ ನೆಕ್ಸ್ಟ್ ಅವರನ್ನು ಭಾಳ ಅಂತರದಾಗ ತಗೊಂಡು ಹೋಗ್ತಾರೆ ಅಂತ ನನ್ನ ಅನಿಸಿಕೆ. ಕಳೆದ ಬಾರಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ರು, ಈ ಬಾರಿ ಸರಳವಾಗಿ ಮಾಡಿರ್ತಾರೆ. ಹಾಂ ಇದೇ ಸರಳ. ಜನಗಳ ಮನಸ್ಸಿನಾಗ ಇದ್ದ ಮೇಲೆ ಅದು ಸರಳನ ವಿರಳ ಎಲ್ಲ ಇದ್ರೂ ಅದು ಇದೆ. ಏನಿಲ್ಲ, ಈ ಹರಿಹರ ಜನ ಕೈ ಹಿಡಿದವ್ರನ್ನ ಆಶೀರ್ವದಿಸಿ ಮುಂದಿನ ದಿನಗಳಲ್ಲಿ MLA ಮಾಡ್ತಾರಂತ ನಮಗೆ ನಂಬಿಕೆ ಇದೆ. ಅವ್ರ ಪ್ರೀತಿ ವಿಶ್ವಾಸ ಚೆನ್ನಾಗೆ. ಎಲ್ಲ ಹರಿಹರ ಜನ ನಾಗರಿಕರ ಪರವಾಗಿ ಅವ್ರಿಗೆ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ, ಹೆಚ್ಚಾಗಿ ಆಯುಷ್ಯ ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ ಅಂತ. ನಂದಿಗಾಂವ್ ಶ್ರೀನಿವಾಸ ಅವರ ಹುಟ್ಟುಹಬ್ಬಕ್ಕೆ ಆಗಮಿಸಿದ್ದೀರಾ, ತಾವು ಕೂಡ ಅವರ ಅಭಿಮಾನಿ ಬಳಗದಾರಿದ್ದೀರಾ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಶ್ರೀನಿವಾಸ ಬಗ್ಗೆ? ಸರ್, ಇವತ್ತೇನು 21ನೇ ತಾರೀಕು ನಮ್ಮ ನಂದಿಗಾವಿ ಶ್ರೀನಿವಾಸ ಅಣ್ಣರು ಏನು ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೆ, ಅವರು ಈ ವರ್ಷ ಭಾಳ ಸರಳ ರೀತಿಯಿಂದ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ. ಮುಂದೆ ಬರೋ ದಿನಗಳೊಳಗೆ, ಮುಂದೆ ಬರ್ತಕ್ಕಂಥ ವರ್ಷದೊಳಗೆ ಅವರು ಆ ಹುಟ್ಟುಹಬ್ಬನ ಇಡೀ ಕರ್ನಾಟಕಕ್ಕೆ ಮುಟ್ಟೋ ಅಂಥ ಒಂದು ಹುಟ್ಟುಹಬ್ಬ ಆಗಿ ನಾವು ಆಚರಿಸ್ತಾ ಇದ್ದಾವೆ. ಮುಂದೆ ಅವರು ಈ ತಾಲೂಕಿನ ಇವತ್ತು ನೀವು ನೋಡ್ತಾ ಇದ್ದೀರಿ, ಇವತ್ತು ಈ ಸರಳ ರೀತಿ ಅಂತಂದು ಅಂದ್ರೆ ಜನಸಾಗರ ಬರ್ತೈತೆ. ನಿಜವಲ್ಲೂ ಭಾಳ ಖುಷಿ ಆಗ್ತೈತಿ. ಮುಂದೆ ಅವರೊಂದು MLA ಆಗಿ ನಮ್ಮ ತಾಲೂಕಿಗೆ ಬರಲಿ, ಹಗಲು ರಾತ್ರಿ ಅವ್ರ ಶ್ರಮನ ನಾವು ನಿಜವಲ್ಲೂ ಹೆಮ್ಮೆ ಪಡ್ತಾ ಇದ್ದೇವೆ. ಹಾಗಾಗಿ ಅಣ್ಣಾರು ಹುಟ್ಟುಹಬ್ಬಕ್ಕೆ ವಿಶ್ ಮಾಡೋಕ್ಕೆ ಬಂದಿದ್ದೀವಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಶ್ರೀನಿವಾಸಣ್ಣ. ಹುಟ್ಟುಹಬ್ಬದ ಶುಭಾಶಯಗಳು ಶ್ರೀನಿವಾಸಣ್ಣ. ಜನಸೇವೆ ಜನಾರ್ದನನ ಸೇವೆ ಎಂದು ಭಾವಿಸಿ ಅವರ ಈ ಒಂದು 47ನೇ ವರ್ಷದ ಹುಟ್ಟುಹಬ್ಬವನ್ನು ಭಾಳ ಸರಳವಾಗಿ ಆಚರಣೆ ಮಾಡಿಕೊಂಡ್ರೆ ಅವರಿಗೆ ಭಗವಂತ ಇನ್ನೂ ಒಳ್ಳೇದು ಮಾಡಲಿ. ಹುಟ್ಟುಹಬ್ಬದ ಶುಭಾಶಯಗಳು ಸೀನಣ್ಣ. ಹುಟ್ಟುಹಬ್ಬದ ಶುಭಾಶಯಗಳು ಸೀನಣ್ಣರಿಗೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸೀನಣ್ಣರಿಗೆ. ಹಾಗೂ 47ನೇ ವರ್ಷದ ನಂದಿಗಾವಿ ಶ್ರೀನಿವಾಸಣ್ಣಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಹೊಸ ವರ್ಷದ 2026ನೇ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಶುಭಾಶಯಗಳು ಸೀನಣ್ಣ. ಹಬ್ಬದ ಆರ್ಥಿಕ ಶುಭಾಶಯಗಳು ಶ್ರೀನಿವಾಸಣ್ಣನವರಿಗೆ. ಕಾಂಗ್ರೆಸ್ ಮುಖಂಡರು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ನಂದಿಗಾವಿ ಶ್ರೀನಿವಾಸ್ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಿದ್ದಾರೆ. ಕಾರಣ ಇಷ್ಟೇ, ಏನು ನಮ್ಮ ದಾವಣಗೆರೆಯ ಶಾಮನೂರು ಶಿವಶಂಕಪ್ಪನವರು ನಿಧಾನ ಹೊಂದಿದ ಹಿನ್ನೆಲೆಯಲ್ಲಿ ಕಳೆದ ಬಾರಿಕಿನ ಈ ಬಾರಿ ಸರಳವಾಗಿ ಆಚರಣೆ ಮಾಡಬೇಕು ಅಂತಂದು ಅಭಿಮಾನಿ ಬಳಗ ಈ ಒಂದು ಕಾರ್ಯಕ್ರಮವನ್ನು ರಾಘವೇಂದ್ರ ಮಠದಲ್ಲಿ ಕೂಡ ಹಮ್ಮಿಕೊಂಡು ಸರಳವಾಗಿ ಆಚರಣೆ ಮಾಡಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಅವರ ರಾಜಕೀಯ ಭವಿಷ್ಯ ಉಜ್ವಲ ಆಗಲಿ ಅಂತ ಕೂಡ ಹಾರೈಸಿದ್ದಾರೆ. ನಮ್ಮ ಒಂದು ನಕ್ಷತ್ರ ಟಿವಿಯಿಂದ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತದ್ದೇವೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.